ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನನ್ನ ಎರಡನೇ ಸೊಸೆ, ಅವಳ ಬರ್ಡೇ ಸೆಲೆಬ್ರೇಷನ್ ಡೇ. ಇದು ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿದೆ. ಜೊತೆಗೆ ವಿಡಿಯೋನು ಕ್ಯಾಪ್ಚರ್ ಮಾಡಿದ್ದೀನಿ, ಕೆಲವೊಂದು ಮೂಮೆಂಟ್ಸ್ಗಳನ್ನ ಮೆಮೊರೀಸ್ ಇರಬೇಕು ಅಂತ. ಇಲ್ಲಿ ಬೆಳಗ್ಗೆ ನಾವು 10:30 11:30 ಆಗ್ತಿತ್ತು. ನಂದು ಬ್ರೇಕ್ಫಾಸ್ಟು, ಮಗಳು ಬ್ರೇಕ್ಫಾಸ್ಟ್ ಮಾಡಿಸ್ಕೊಂಡು ಹೊರಟಿದ್ವಿ. ಯಜಮಾನರು ಆಫೀಸ್ಗೆ ಹೋಗಿದ್ರು, ನಾವು ಕ್ಯಾಬ್ ಮಾಡಿಕೊಂಡು ನಾನು ನಮ್ಮ ಅಣ್ಣನ ಮನೆಗೆ ಹೊರಡ್ತಾ ಇದ್ದೀನಿ. ಬಟ್ ಇಲ್ಲಿ ಸಿಗ್ನಲ್ಲು ಟ್ರೈನ್ ಬರ್ತಾಯಿದೆ. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ನನ್ನ ಮಗಳಿಗಂತೂ ಟ್ರೈನ್ ಅಂದರೆ ತುಂಬ ಇಷ್ಟ. ಇವನ್ ಟಿ ವಿನಲ್ಲಿ ಯಾವಾಗಾದರೂ ಸಾಂಗ್, ನಾನು ಆ್ಯಕ್ಚುಲಿ ಅವಳು 3 months ಇದ್ದಾಗಿಂದನೂ ಒಂದು ಚುಕುಬುಕು ರೈಲು ಬಂತು ಹೊಳೆಯ ದಡೆಯಲ್ಲಿ ಆನೆಯ ಹಿಂಡು, ಮಾವನ ಊರಿಗೆ ಹೋಗೋಣ ಅಂತ ಒಂದು ಸಾಂಗ್ ಇದೆ. ಸೊ ಅದನ್ನು ಕೇಳಿಸ್ಕೊಂಡು ಏನೋ ಗೊತ್ತಿಲ್ಲ, ಟ್ರೈನ್ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಫೈನಲಿ ಅಣ್ಣನ ಮನೆಗೆ ಬಂದ್ವಿ. ಅತ್ತಿಗೆ ಹೋಳಿಗೆ ಮಾಡಿದರು, ಚಪಾತಿ ಮಾಡಿದರು. ಹಾಗೆಯೇ ನೋಡ್ಬೋದು, ಇಲ್ಲಿ ತೋರಿಸ್ತೀನಿ. ಆ್ಯಸ್ ಯೂಶುವಲ್ ಹೋಳಿಗೆ, ಸಾಂಬಾರು, ಕಟ್ ಸಾರು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಕಾರ್ನ್ ಕರಿ ಮಾಡಿದರು. ಸೊ ಬೆಳಿಗ್ಗೆನೇ ಎಲ್ಲ ಊಟ ಆಗಿತ್ತು. ಬ್ರೇಕ್ಫಾಸ್ಟ್ ಒಮ್ಮೆ, ಊಟ ಒಮ್ಮೆ ಅಂತ ಯಾಕಂತ ಅಡುಗೆನೇ ಮಾಡಿದರು. ಹಾಗೆ ಇಲ್ಲಿ ವಾಟರ್ ಮೆಲನ್ ಜ್ಯೂಸ್ ಇದೆ, ರೈಸು ಆ್ಯಸ್ ಯೂಶುವಲ್. ನಾನು ಊಟ ಮಾಡೋಕ್ಕೆ ಶುರು ಮಾಡಿದೆ. ಊಟ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಅದು ಇದು ಕೆಲಸ ಅಂತ, ಮಾಮೂಲಿ ಏನು ಕೆಲಸ ಅಂತ ಅಂಥದ್ದೇನಿರಲಿಲ್ಲ. ಯಾಕೆಂದರೆ ಡೆಕೋರೇಷನ್ಗಂತೂ ಹೊರಗಿನವರು ಬಂದಿದ್ದರು, ಅವ್ರು ಬಂದು ಡೆಕೋರೇಟ್ ಮಾಡಿದರು. ನಮ್ಮದೆಲ್ಲ ಊಟ ಮುಗಿಸ್ಕೊಂಡು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಎಲ್ಲ ಮನೇಲಿ ಅಲ್ಲಿ ಇಲ್ಲಿತ್ತು. ಸೊ ಈ ಸ್ಪೇಸ್ನ ಖಾಲಿ ಮಾಡಬೇಕಾಗಿತ್ತು. ನಾನು ಅದಕ್ಕೆ ಸೇರಿ ಖಾಲಿ ಮಾಡಿದ್ವಿ. ಆ್ಯಂಡ್ ಡೆಕೋರೇಷನ್ ಅವರು ಬಂದು ಮಾಡ್ತಾಯಿದ್ರು. ಸೊ ರೀಸನೇಬಲ್ ಪ್ರೈಸು, ತುಂಬ ಚೆನ್ನಾಗಿ ಮಾಡಿಕೊಟ್ರು. ಡೆಕೋರೇಷನ್ ಅಂತೂ ಸಿಂಪಲ್ಲಾಗಿ ಮನೆಯಲ್ಲೇ ಡೆಕೋರೇಷನ್ ಮಾಡ್ಬೋದು. ನೀವು ಕೂಡ ಏನಾದರೂ ನೆಕ್ಸ್ಟ್ ಫಂಕ್ಷನ್ಗಳನ್ನ ಮಾಡ್ಕೋಬೇಕು ಅಂತಂದರೆ ಮನೇಲಿ ಈ ರೀತಿಯಾಗಿ ಡೆಕೋರೇಷನ್ನ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನನ್ನ ದೊಡ್ಡ ಸೊಸೆ ಹಾಗೆ ನನ್ನ ಮಗಳು ಇಬ್ಬರು ಕೂಡ ಬಲೂನ್ಸ್ ತೊಗೊಂಡು ಆಟ ಆಡ್ತಿದ್ರು. ನನ್ನ ಚಿಕ್ಕ ಸೊಸೆ ಮಲ್ಕೊಂಡಿದ್ಲು. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ರೇ ಬರ್ಡೇ ಟೈಮಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಅಂತ ಮಧ್ಯಾಹ್ನ ಮಲಗಿಸ್ಬಿಟ್ಟಿದ್ರು. ನನ್ನ ಮಗಳು ಮಲಗಿದ್ದು ಲೇಟು, ಎದ್ದಿದ್ದು ಲೇಟು. ಈ ಕಡೆ ಮುಂಜಾನೆನೂ ಮಲಗಲಿಲ್ಲ, ಮಧ್ಯಾಹ್ನ ಮಲಗಲಿಲ್ಲ. ಅವಳು ಆರಾಮಾಗಿ ಆಟ ಆಡ್ಕೊಂಡು ಇದ್ಲು. ಇಲ್ಲಿ ಮನೇಲಂತೂ ಒಬ್ಬಳೇ ಇರ್ತಾಳೆ. ಇಲ್ಲಿ ಅಕ್ಕ ಸಿಕ್ಕಿದ್ಲು, ಅಕ್ಕನ ಜೊತೆ ಫುಲ್ ಆಟ ಆಡಿಕೊಂಡು. ಆ್ಯಂಡ್ ನೋಡ್ಬೋದು, ಡೆಕೋರೇಷನ್ ಸಖತ್ತಾಗಿ ಬಂದಿತ್ತು. ಫೈನಲ್ ಲುಕ್ ಅಂತೂ ನಾವು ಕೂಡ ರೆಡಿಯಾಗಿ ಬರ್ಡೇ ಸೆಲೆಬ್ರೇಷನ್ಗೆ ರೆಡಿ ಆದ್ವಿ. ಆಮೇಲೆ ನೈಟ್ ಡಿನ್ನರ್ ಬಂದುಬಿಟ್ಟು ಪಲಾವ್, ರಾಯ್ತ ಮತ್ತು ಮೊಸರನ್ನ ಮತ್ತು ಬೋಂಡ, ಹಾಗೆಯೇ ಕೇಕ್ ಇತ್ತು. ಅಡುಗೆ ತುಂಬ ರುಚಿಯಾಗಿ ಮಾಡಿದರು, ಹೊರಗಡೆಯಿಂದನೇ ಆರ್ಡರ್ ಕೊಟ್ಟಿದ್ದು. ಆ್ಯಂಡ್ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಂದಿರೋ ಗೆಸ್ಟ್ಗಳು, ರಿಲೇಟಿವ್ಸ್ಗೆ ತುಂಬಾ ಥ್ಯಾಂಕ್ ಯು. ನನ್ನ ಸೊಸೆ ಪೂರ್ಣನ ಬರ್ಡೇ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ನಿಮ್ಮೆಲ್ಲರಿಗೂ? ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತೊಂದು ವ್ಲಾಗ್ ಜೊತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಆ್ಯಂಡ್ ಟೇಕ್ ಕೇರ್.